500 ಸಬ್ಸ್ಕ್ರೈಬರ್ಸ್ ಇದ್ರೆ ಸಾಕು ನೀವು ಕೂಡ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡಬಹುದು. ನಾವು ಅನ್ಕೊಂಡಿರೋದಕ್ಕಿಂತ ಅಥವಾ ನಾನು ಥಿಂಕ್ ಮಾಡೋದಕ್ಕಿಂತ ಬಿಯಾಂಡ್ ಆಗಿ ನಾವು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡಬಹುದು. ಬೇಸಿಕಲಿ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಲರ್ನ್ ಮಾಡಬಹುದು ಅಂಡ್ ಯಾವ್ಯಾವ ಕ್ಯಾಟಗರಿಯಲ್ಲಿ ನೀವು ಅರ್ನ್ ಮಾಡಬಹುದು ಅಂತ ತೋರಿಸ್ತೀನಿ. ಅಂಡ್ 1 ಇಯರ್ ಅಲ್ಲಿ ಮಂತ್ಲಿ ವೈಸ್ ಅಲ್ಲಿ ನನಗೆ ಯಾವ್ಯಾವ ಕ್ಯಾಟಗರಿಯಿಂದ ಎಷ್ಟೆಷ್ಟು ಅಮೌಂಟ್ ಸಿಕ್ತು ಅನ್ನೋದು ಕೂಡ ನಾನು ಹೇಳ್ತೀನಿ. ಹೀಗೆ ಫಸ್ಟ್ ಪೇಡ್ ಬ್ರಾಂಡ್ಸ್ ಬರಕ್ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ಅಲ್ಲೇ. ನವೆಂಬರ್ ಮಂತ್ ಅರ್ನಿಂಗ್ ನೋಡಿದ್ಮೇಲೆ ಐ ವಾಸ್ ಲೈಕ್ ದಿಸ್ ದ ಹೈಯೆಸ್ಟ್ ಅರ್ನಿಂಗ್ ಮಂತ್ ಅಂತಾನೆ ಹೇಳ್ಬೋದು. ಬಿಕಾಸ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಈ ವಿಡಿಯೋ ಬಂದ್ಬಿಟ್ಟು ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರೋ ಹಾಗೆ ನಾನು ಲಾಸ್ಟ್ ಇಯರ್ ಅರ್ನಿಂಗ್ ನ ಹೇಳ್ತೀನಿ. ಈ ವಿಡಿಯೋ ಮಾಡೋದಕ್ಕೆ ಮೇನ್ 2 ರೀಸನ್ಸ್ ಇದೆ. ಅದರಲ್ಲಿ ಫಸ್ಟ್ ರೀಸನ್ ಬಂದ್ಬಿಟ್ಟು ನಾನು ಬಿಗಿನರ್ ಆಗಿದ್ದಾಗ ಯೂಟ್ಯೂಬ್ ಅಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಅಥವಾ ಮಾಡಿದ್ರು ಯಾವ್ಯಾವ ವೇಸಲ್ಲಿ ಮಾಡ್ಬೋದು ಅಂಡ್ ಎಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದು ನನ್ನ ಕ್ಯೂರಿಯಾಸಿಟಿ ತುಂಬಾನೇ ಇತ್ತು. ಆ ಟೈಮಲ್ಲಿ ನಾನು ಒಂದು 2-3 ವಿಡಿಯೋ ನೋಡಿದಾಗ ತುಂಬಾನೇ ಕಮ್ಮಿ ವಿಡಿಯೋಸ್ ಸಿಕ್ತು ನಂಗೆ ನೋಡೋಕ್ಕೆ. ಸೊ ಇದು ಕೂಡ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅನ್ನೋದೊಂದು. ಆ್ಯಂಡ್ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ನೀವು ಯೂಟ್ಯೂಬಲ್ಲಿ ನಂತರನೇ ಬಿಗಿನರ್ ಆಗಿ ಸ್ಟಾರ್ಟ್ ಮಾಡಿ ಎಲ್ಲೋ ಒಂದು ಪಾಯಿಂಟಲ್ಲಿ ಸ್ಟಕ್ ಆಗಿದಾಗ ಗಿವ್ ಅಪ್ ಮಾಡಬೇಕು ಅಂತ ಥಿಂಕ್ ಮಾಡ್ಬೇಕಾದ್ರೆ ನಿಮಗೂ ಈ ವಿಡಿಯೋ ಏನಾದರೂ ಸಿಕ್ಕಿ ನೋಡಿ ನೀವು ಸ್ವಲ್ಪ ಮೋಟಿವೇಟ್ ಆಗಿ. ಬೇಸಿಕಲಿ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಲರ್ನ್ ಮಾಡ್ಬೋದು ಆ್ಯಂಡ್ ಯಾವ್ಯಾವ ಕ್ಯಾಟಗರಿಯಲ್ಲಿ ನೀವು ಅರ್ನ್ ಮಾಡ್ಬೋದು ಅಂತ ತೋರಿಸ್ತೀನಿ. ಆ್ಯಂಡ್ 1 ಇಯರ್ ಅಲ್ಲಿ ಮಂತ್ಲಿ ವೈಸಲ್ಲಿ ನನಗೆ ಯಾವ್ಯಾವ ಕ್ಯಾಟಗರಿಯಿಂದ ಎಷ್ಟೆಷ್ಟು ಅಮೌಂಟ್ ಸಿಕ್ತು ಅನ್ನೋದು ಕೂಡ ನಾನು ಹೇಳ್ತೀನಿ. ಈ ವಿಡಿಯೋನ ಜಸ್ಟ್ ನಾನು ಯಾವುದೇ ರೀತಿಯಾದ ಫ್ಲೆಕ್ಸ್ ಮಾಡಬೇಕು ಅಥವಾ ಶೋ ಆಫ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಜಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿನೇ ತಗೊಳ್ಳಿ. ನಿಮ್ಗೆ ಏನಾದರೂ ಯೂಟ್ಯೂಬಲ್ಲಿ ಹೇಗೆ ಅರ್ನ್ ಮಾಡ್ಬೋದು, ಯಾವ್ಯಾವ ಥರ ಅರ್ನ್ ಮಾಡ್ಬೋದು ಅಂತ ನೋಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಕಿಪ್ ಟು ಮೈ ಅರ್ನಿಂಗ್ ಪಾರ್ಟ್. ನಾನು ಫಸ್ಟ್ ಯೂಟ್ಯೂಬಲ್ಲಿ ಯಾವ್ಯಾವ ವೇಸಲ್ಲಿ ಅರ್ನ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ಇದು ತುಂಬಾ ಮಿಸ್ಕನ್ಸೆಪ್ಷನ್ಸ್ ಇದೆ ತುಂಬ ಜನಕ್ಕೆ. ಲೈಕ್ ಆ್ಯಡ್ಸೆನ್ಸ್ ಇಂದ ಅಷ್ಟೇ ಯೂಟ್ಯೂಬಲ್ಲಿ ಅರ್ನ್ ಮಾಡೋಕ್ಕಾಗತ್ತೆ ಅಥವಾ ಪ್ರಮೋಷನ್ ಮಾಡೋದ್ರಿಂದ ಅರ್ನ್ ಮಾಡೋಕ್ಕಷ್ಟೇ ಆಗುತ್ತೆ, ಓನ್ಲಿ 2 ವೇಸ್ ಅಂತ ತುಂಬ ಜನ ಅನ್ಕೊಂಡಿದ್ದಾರೆ. ಬಟ್ ನೋ, ನಾವು ಅನ್ಕೊಂಡಿರೋದಕ್ಕಿಂತ ಅಥವಾ ನಾನು ಥಿಂಕ್ ಮಾಡೋದಕ್ಕಿಂತ ಬಿಯಾಂಡ್ ಆಗಿ ನಾವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಬೋದು. ನನ್ನ ಫಸ್ಟ್ ಅರ್ನಿಂಗ್ನ ಸ್ಟಾರ್ಟ್ ಮಾಡಿದ್ದು 500 ಸಬ್ಸ್ಕ್ರೈಬರ್ಸ್ ಇದ್ದಾಗ. ಎಸ್, ಯು ಹರ್ಡ್ ಇಟ್ ಕರೆಕ್ಟ್. ನೀವು ಕೂಡ ನಿಮ್ಮ ಯೂಟ್ಯೂಬಲ್ಲಿ 500 ಸಬ್ಸ್ಕ್ರೈಬರ್ಸ್ ಇಂದ ಕೂಡ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಯೂಟ್ಯೂಬಲ್ಲಿ ಫಸ್ಟ್ ವೇ ಆಫ್ ಅರ್ನಿಂಗ್ ಈಸ್ ಥ್ರೂ ಆಡ್ಸೆನ್ಸ್. ಇದಂತೂ ಎಲ್ರಿಗೂ ಗೊತ್ತಿದೆ. ಆಡ್ಸೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ನೀವು ಕ್ರಿಯೇಟ್ ಮಾಡಿರೋ ಕಂಟೆಂಟ್ ಮೇಲೆ ಬ್ರ್ಯಾಂಡ್ಸು ಅವ್ರ ಆಡ್ಸ್ನ ರನ್ ಮಾಡ್ತಾರೆ. ಸೊ ಎವ್ರಿ 1000 ವ್ಯೂಸ್ಗೆ ಇಷ್ಟು ಅಮೌಂಟು ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ಅದರಲ್ಲಿ ಸ್ವಲ್ಪ ಯೂಟ್ಯೂಬ್ ತಗೊಳುತ್ತೆ, ಇನ್ನೂ ಸ್ವಲ್ಪ ಅಮೌಂಟ್ ನಮಗೆ ಬರುತ್ತೆ. ಸೊ ಇದ್ರದ್ದು ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು $0.01 ಇಂದ ಹಿಡಿದು $5 to $10 ತನಕ ಹೋಗುತ್ತೆ. ಸೊ ಈ ಅಮೌಂಟು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಒಂದು ನೀವಿರೋ ರೀಜನ್ನು, ನೀವಿರೋ ಕಂಟ್ರಿ ಆ್ಯಂಡ್ ನೀವು ಕಂಟೆಂಟ್ ಏನು ಕ್ರಿಯೇಟ್ ಮಾಡ್ತಿರೋ ಆ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ವೇ ಆಫ್ ಅರ್ನಿಂಗ್ ಈಸ್ ಥ್ರೂ ಬ್ರ್ಯಾಂಡ್ ಡೀಲ್ಸ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಬ್ರ್ಯಾಂಡ್ಸು ಡೈರೆಕ್ಟಾಗಿ ನಿಮ್ಮನ್ನು ಬಂದು ಅಪ್ರೋಚ್ ಮಾಡ್ತಾರೆ ಥ್ರೂ ಮೇಲ್ಸ್ ಅಥವಾ ಇನ್ಸ್ಟಾಗ್ರಾಮ್. ಮೋಸ್ಟ್ ಆಫ್ ದ ಟೈಮ್ಸ್ ಅವರು ಮೇಲಲ್ಲೇ ಮಾಡ್ತಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನೀವು ಪ್ರತಿಯೊಂದು ವಿಡಿಯೋ ಹಾಕಬೇಕಾದ್ರೂ ನಿಮ್ಮ ಮೇಲ್ ಐಡಿನ ಮತ್ತು ಇನ್ಸ್ಟಾಗ್ರಾಮ್ ಐಡಿನ ಪಿನ್ ಮಾಡಿರಿ ಅಂತ. ಸುಮ್ಮನೆ ಪಿನ್ ಮಾಡಿಬಿಟ್ಟು ಚೆಕ್ ಮಾಡದೆ ಇರಬೇಡಿ, ಪ್ರತಿದಿನ ನೀವು ಮೇಲ್ ಐಡಿನ ಚೆಕ್ ಮಾಡಬೇಕಾಗುತ್ತೆ. ಈ ಬ್ರ್ಯಾಂಡ್ ಡೀಲ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಏನು ಇಲ್ಲ, ಬ್ರ್ಯಾಂಡ್ ಒಂದು ಪ್ರಾಡಕ್ಟ್ನ ತೊಗೊಂಡು ಬಂದು ಹೇಳುತ್ತೆ, ನಿಮ್ಮ ಆಡಿಯನ್ಸ್ಗೆ ಈ ಪ್ರಾಡಕ್ಟ್ ಬಗ್ಗೆ ತಿಳಿಸಿ ಅಂತ ಹೇಳುತ್ತೆ. ಸೊ ಅವ್ರು ಬರ್ಬೇಕಾದ್ರೆ ಒಂದು ಅಮೌಂಟ್ನ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ಅಥವಾ ಒಂದು ಅಮೌಂಟ್ನ ನಿಮಗೆ ಪ್ರಪೋಸ್ ಮಾಡ್ತಾರೆ. ಸೊ ಬೇಸಿಕ್ ಅಮೌಂಟ್ ಬಂದ್ಬಿಟ್ಟು 500 ರೂಪೀಸಿಂದ lakhs 10 lakhs ತಗೊಳ್ಳೋ ಅಂತ ಚಾನಲ್ಗಳು ಕೂಡ ಇದೆ. ಸೊ ಇದೆಲ್ಲ ಏದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಒಂದು ಆಡಿಯನ್ಸು ಮತ್ತು ನಿಮ್ಮದು ರೀಚ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ನೀವು ಬಾರ್ಗೇನ್ ಕೂಡ ಮಾಡ್ಬೋದು. ಬ್ರ್ಯಾಂಡ್ಸ್ ಕೂಡ ಬಾರ್ಗೇನ್ ಮಾಡುತ್ತೆ ಆ್ಯಂಡ್ ನೀವು ಕೂಡ ನಿಮಗೆ ಬೇಕಾಗಿರೋ ಅಮೌಂಟ್ನ ಬಾರ್ಗೇನ್ ಮಾಡಿ ಆ ಫಿಕ್ಸ್ಡ್ ಅಮೌಂಟ್ನ ನೀವು ತಗೋಬಹುದು. ಈ ಥರ ಅರ್ನಿಂಗ್ ಮೆಥಡಲ್ಲಿ ನಾನೊಂದು ಪರ್ಸ್ನಲ್ ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ಜಸ್ಟ್ ಬಿಕಾಸ್ ಅವ್ರು ಏನೋ ಅಮೌಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರ್ಯಾಂಡಮ್ ಪ್ರಾಡಕ್ಟ್ಸ್ನ ಯಾವತ್ತೂ ಪ್ರಮೋಟ್ ಮಾಡೋಕೆ ಹೋಗಬೇಡಿ. ಅಫ್ಕೋರ್ಸ್ ಒಂದು ಬ್ರ್ಯಾಂಡ್ ಬಂದು ಒಂದು ಪ್ರಾಡಕ್ಟ್ ಹೇಳುತ್ತೆ ಅಂದರೆ ನಿಮಗೆ ಆಲ್ರೆಡಿ ಅದು ಯಾವ ಪ್ರಾಡಕ್ಟ್ ಅಂತ ಗೊತ್ತಾಗಿರುತ್ತೆ. ಸೊ ಫಸ್ಟ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಆ್ಯಂಡ್ ಇಫ್ ಟೈಮ್ ಇದೆ ಅಂದರೆ 1 ವೀಕ್ 2 ವೀಕ್ ಆ ಪ್ರಾಡಕ್ಟ್ನ ಯೂಸ್ ಮಾಡಿ ಆಮೇಲೆ ಪ್ರಮೋಟ್ ಮಾಡಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವೊಂದು ಟ್ರಸ್ಟ್ನ ಬಿಲ್ಡ್ ಮಾಡಿರ್ತೀರ ಅಥವಾ ಒಂದು ಕಮ್ಯುನಿಟಿಗೆ ನೀವೊಂದು ತೋರಿಸೋ ಪ್ರಾಡಕ್ಟ್ ಎಲ್ಲ ಟ್ರಸ್ಟ್ ವರ್ತಿ ಅಂತ ಅವ್ರಿಗೆ ಫೀಲ್ ಮಾಡಿಸಿರ್ತೀರ. ಸೊ ಅದೇ ಯಾವುದೇ ಕಾರಣಕ್ಕೂ ಅವ್ರ ಟ್ರಸ್ಟ್ನ ಬ್ರೇಕ್ ಮಾಡೋಂಥ ಕೆಲಸ ಮಾಡಬೇಡಿ. ಕೊಲಾಬ್ರೇಷನಲ್ಲೂ ತುಂಬಾ ಮೆಥಡ್ಸ್ ಇದೆ. ಬಾರ್ಟರ್, ಪೇಡ್, ಅಂಬಾಸಿಡರ್ ಅಂತ ಸಿಕ್ಕಾಪಟ್ಟೆ ವೇಸ್ ಇದೆ ಅರ್ನ್ ಮಾಡೋಕ್ಕೆ. ಸೊ ನಿಮಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನಿಮಗೆ ಗೊತ್ತು ನೀವೇನು ಮಾಡಬೇಕು ಅಂತ. ಥರ್ಡ್ ವೇ ಆಫ್ ಅರ್ನಿಂಗ್ ಈಸ್ ಥ್ರೂ ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ, ನೀವೊಂದು ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀರಾ, ಆ ಪ್ರಾಡಕ್ಟ್ನ ಯಾರಾದರೂ ತೊಗೊಂಡಾಗ ಅದರಲ್ಲಿ ಒಂದು ಸ್ಮಾಲ್ ಅಮೌಂಟ್ ಆಫ್ ಕಮಿಷನ್ ನಮಗೆ ಸಿಗುತ್ತೆ. ಯಾರು ಆ ಪ್ರಾಡಕ್ಟ್ನ ತೊಗೋತಾ ಇರ್ತೀರೋ ಅವ್ರು ಏನು ಪೇ ಮಾಡೋದಿರಲ್ಲ. ಬ್ರ್ಯಾಂಡ್ ಕಡೆಯಿಂದ ಅಥವಾ ಪ್ರಾಡಕ್ಟ್ ಕಡೆಯಿಂದ ನಮ್ಗೆ ಇಷ್ಟು ಅಂತ ಕಮಿಷನ್ ಸಿಗುತ್ತೆ ಅಷ್ಟೇ. 2 ಥರ ಅಫಿಲಿಯೇಷನ್ಸ್ ಲಿಂಕ್ಸ್ ಇದೆ. ಒಂದು ಎಕ್ಸ್ಟರ್ನಲ್ ಲಿಂಕ್ಸು, ಇನ್ನೊಂದು ಯೂಟ್ಯೂಬ್ ಕಡೆಯಿಂದ 10K ಆದಮೇಲೆ ಅವರೇ ನಿಮಗೆ ಟ್ಯಾಗಿಂಗ್ ಆಪ್ಷನ್ಸ್ನ ಕೊಡೋದು. ಸೊ ಫಸ್ಟ್ ಎಕ್ಸ್ಟರ್ನಲ್ ಲಿಂಕ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಾನು 500
ಸಬ್ಸ್ಕ್ರೈಬರ್ಸ್ ಇದ್ದಾಗೂ ಅರ್ನಿಂಗ್ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂದರೆ ಥ್ರೂ ದಿಸ್ ಎಕ್ಸ್ಟರ್ನಲ್ ಲಿಂಕ್ಸ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಏನೂ ಇಲ್ಲ, ಜಸ್ಟ್ 500 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣನೇ ವಿಶ್ ಲಿಂಕ್ ಕ್ರಿಯೇಟರ್ ಪ್ರೋಗ್ರಾಮ್ ಅನ್ನೋದಕ್ಕೆ ಸೈನ್ ಇನ್ ಆದರೆ ನೀವು ಅಲ್ಲಿಂದ ಎಕ್ಸ್ಟರ್ನಲ್ ಲಿಂಕ್ಸ್ನ ತೊಗೊಂಡು ಬಂದ್ಬಿಟ್ಟು ನಿಮ್ಮ ವೀಡಿಯೋಸಲ್ಲಿ ಹಾಕೊತಾ ಹೋದರೆ ನೀವು ಅಲ್ಲಿಂದ ನೀವು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮದು 500, 450 ಲೈಕ್ 470, 500 ಇರೋ ಟೈಮಲ್ಲೇ ನೀವು ವಿಶ್ ಲಿಂಕ್ ಕ್ರಿಯೇಟರ್ ಪ್ರೋಗ್ರಾಮ್ಗೆ ಸೈನ್ ಇನ್ ಆಗೋಗಿ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಇವತ್ತು ನೀವು ₹1 ಅರ್ನ್ ಮಾಡ್ತಾ ಇರ್ಬೋದು, ಆದರೆ ಒಂದ್ಸತಿ ನಿಮ್ಮ ಆಡಿಯನ್ಸ್ ಎಲ್ಲ ಇನ್ಕ್ರೀಸ್ ಆದಮೇಲೆ ನೀವು ತುಂಬ ಅಂದರೆ ತುಂಬಾ ಜಾಸ್ತಿ ಅರ್ನಿಂಗ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ 10K ರೀಚ್ ಆದಮೇಲೆ ನಿಮಗೆ ಅಫಿಲಿಯೇಷನ್ ಪ್ರೋಗ್ರಾಮ್ಗೆ ಇನ್ವಿಟೇಷನ್ ಸಿಗುತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಏನೂ ಇಲ್ಲ, ನೀವು ಹೇಗೆ ಈ ಥರ ಎಕ್ಸ್ಟರ್ನಲ್ ಲಿಂಕ್ಸ್ನ ತೊಗೊಂಡು ಬಂದು ಹಾಕ್ತಾ ಇದ್ರು ಅದೇ ಥರ ಯೂಟ್ಯೂಬಲ್ಲೇ ನೀವು ಲಿಂಕ್ಸ್ನ ಜನರೇಟ್ ಮಾಡಿ ಅಪ್ಲೋಡ್ ಮಾಡ್ಕೋತಾ ಹೋಗ್ಬೋದು. ನೀವು ಕೇಳ್ಬೋದು ಎಕ್ಸ್ಟರ್ನಲ್ ಲಿಂಕ್ಸ್ಗೂ ಯೂಟ್ಯೂಬ್ ಅಫಿಲಿಯೇಷನ್ ಲಿಂಕ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ. 2 ಮೇನ್ ಡಿಫ್ರೆನ್ಸು ಅಥವಾ ಆ್ಯಂಡ್ ಬೆನಿಫಿಟ್ಸ್ ಏನಿದೆ ಅಂದರೆ, ಒಂದು ನೀವು ಈ ಶಾರ್ಟಲ್ಲೆಲ್ಲ ನಾವು ಎಕ್ಸ್ಟರ್ನಲ್ ಲಿಂಕ್ಸ್ ಹಾಕೋಕ್ಕಾಗಲ್ಲ. ಅದೇ ನಾವು ಯೂಟ್ಯೂಬ್ ಅಫಿಲಿಯೇಷನ್ ಲಿಂಕ್ಸ್ ಎಲ್ಲ ಓಪನ್ ಆದಾಗ ನಾವು ಪ್ರಾಡಕ್ಟ್ನ ಈಸಿಯಾಗಿ ಟ್ಯಾಗ್ ಮಾಡ್ಕೋತಾ ಹೋಗ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಲಿಂಕ್ ಕಂಪೇರ್ ಮಾಡಿದ್ರೆ ಯೂಟ್ಯೂಬ್ ಅಫಿಲಿಯೇಷನ್ ಲಿಂಕ್ಸ್ ಇಂದ ನಾವು ಜಾಸ್ತಿ ಅರ್ನ್ ಮಾಡ್ಬೋದು. ಗುಡ್ ನ್ಯೂಸ್ ಏನು ಅಂದರೆ 10,000 ಸಬ್ಸ್ಕ್ರೈಬರ್ಸ್ ಆಗೋ ತನಕ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ಕಡೆಯಿಂದ ಟ್ಯಾಗಿಂಗ್ ಆಪ್ಷನ್ ಓಪನ್ ಆಗೋದಕ್ಕೆ ನಿಮಗೆ ಜಸ್ಟ್ 1000-2000 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನೀವು ಇವಾಗ ಪ್ರಾಡಕ್ಟ್ನ ಟ್ಯಾಗ್ ಮಾಡ್ಬೋದು. ನನಗೂ ಫಸ್ಟ್ ನೋಡಿದಾಗ ಶಾಕ್ ಆಯಿತು. 1000-2000 ಸಬ್ಸ್ಕ್ರೈಬರ್ಸ್ ಇರೋರೆಲ್ಲರೂ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡ್ತಾ ಇದ್ರು. ನಾನು ನೋಡ್ಬಿಟ್ಟು ತುಂಬಾ ಶಾಕ್ ಆಯಿತು. ಸೊ ಅದಕ್ಕೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ನನಗೆ ಗೊತ್ತಾಯಿತು ಯೂಟ್ಯೂಬರು ಟ್ರಯಲ್ ಇದನ್ನು ಮಾಡ್ತಾ ಇದ್ದಾರೆ. ಏನು ಅಂದರೆ ದೇ ವಾಂಟ್ ಟು ಸಿ 1000-2000 ಸಬ್ಸ್ಕ್ರೈಬರ್ಸ್ ಇರೋರ್ಗು ಟ್ಯಾಗಿಂಗ್ ಆಪ್ಷನ್ ಕೊಟ್ಟರೆ ಎಷ್ಟು ಸೇಲ್ಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ಇವಾಗ ಜಾಕ್ಪಾಟ್ ಅಂತ ಅಂದ್ಕೊಳ್ಳಿ. ನೀವು ಕೂಡ ತುಂಬ ಪ್ರಾಡಕ್ಟ್ಸ್ ಅಥವಾ ಯಾವುದೇ ಲಿಂಕ್ಸ್ನ ಬೇಕು ಅಂದರೆ ನೀವು ಇವಾಗ ಶಾರ್ಟ್ಸಲ್ಲಿ ಟ್ಯಾಗ್ ಮಾಡ್ಬೋದು. ನಮಗೆ ಗೊತ್ತಿರೋ ಹಾಗೆ ಲಾಂಗ್ ಫಾರ್ಮ್ ವೀಡಿಯೋನ ಕ್ರಿಯೇಟ್ ಮಾಡೋದು ಜಾಸ್ತಿ ಕಷ್ಟ. ಶಾರ್ಟ್ಸ್ನ ಈಸಿಯಾಗಿ ಕ್ರಿಯೇಟ್ ಮಾಡೋರಿದ್ರೆ ಈಸಿಯಾಗಿ ಕ್ರಿಯೇಟ್ ಮಾಡಿ ನೀವು ಶಾರ್ಟ್ಸಿಂದ ಕೂಡ ನೀವು ಇವಾಗ ಅರ್ನಿಂಗ್ ಮಾಡ್ಬೋದು. ಆ್ಯಂಡ್ ದ 4th ವೇ ಆಫ್ ಅರ್ನಿಂಗ್ ಆನ್ ಯೂಟ್ಯೂಬ್ ಈಸ್ ಥ್ರೂ ಶಾಪಿಂಗ್. ಸೊ ಇದು ಸ್ವಲ್ಪ ಕ್ರಿಯೇಟರ್ಸ್ಗಷ್ಟೇ ಅಪ್ಲೈ ಆಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮದೇ ಓನ್ ಪ್ರಾಡಕ್ಟ್ಸ್ ಇದ್ದರೆ ಲೈಕ್ ಎಕ್ಸಾಂಪಲ್ ಸ್ಕಿನ್ ಕೇರ್ ಬ್ರ್ಯಾಂಡ್ ಆಗಿರಬಹುದು ಅಥವಾ ನಿಮ್ಮದೇ ಓನ್ ಕ್ಲೋತಿಂಗ್ ಬ್ರ್ಯಾಂಡ್, ಶೂ ಬ್ರ್ಯಾಂಡ್, ಯಾವುದೇ ಬ್ರ್ಯಾಂಡ್ ಇದ್ರೂ ನಿಮ್ಮ ಸ್ಟೋರ್ನ ನೀವೇ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ವೀಡಿಯೋಸಲ್ಲಿ ಅದನ್ನ ಫೀಚರ್ ಮಾಡಿಕೊಂಡು ಸೇಲ್ ಮಾಡಿ ನೀವೇ ಅರ್ನಿಂಗ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ವೇ ಆಫ್ ಅರ್ನಿಂಗ್ ಇನ್ ಯೂಟ್ಯೂಬ್ ಇಸ್ ಸೂಪರ್ ಚಾಟ್, ಸೂಪರ್ ಥ್ಯಾಂಕ್ಸ್ ಆ್ಯಂಡ್ ಮೆಂಬರ್ಶಿಪ್. ಇದು ಜಾಸ್ತಿ ಸ್ಟ್ರೀಮಿಂಗ್ ಎಲ್ಲ ಮಾಡ್ತಾರಲ್ಲ, ಅಂದರೆ ಗೇಮಿಂಗ್ ಚಾನಲ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ಥರದ್ದೆಲ್ಲ ನಮಗೆ ಅಷ್ಟು ಯೂಸ್ಫುಲ್ ಆಗಲ್ಲ. ಆ್ಯಂಡ್ ನನಗೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಐಡಿಯಾ ಕೂಡ ಜಾಸ್ತಿ ಇಲ್ಲ. ನಾನು ಇವಾಗ ಏನೇನು ಕ್ಯಾಟಗರಿ ಹೇಳಿದ್ನೋ ಅದು ಎಲ್ಲ ಕ್ಯಾಟಗರಿಯಿಂದ ನಾನು ಅರ್ನ್ ಮಾಡಿಲ್ಲ. ನನಗೆ ಮೇನ್ ಆಗಿ 3 ಕ್ಯಾಟಗರಿಯಿಂದ ಅರ್ನಿಂಗ್ ಆಯಿತು. ಅದು ಯಾವ್ದು ಅಂದರೆ, ಫಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ ಆಡ್ಸನ್ಸ್, ಸೆಕೆಂಡ್ ಬಂದ್ಬಿಟ್ಟು ಬ್ರ್ಯಾಂಡ್ ಡೀಲ್ಸ್ ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ 3 ಕ್ಯಾಟಗರಿಯಿಂದ ಎಲ್ಲ ಮಂತಲ್ಲೂ ನಾನು ಎಷ್ಟೆಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಿಂದನೂ ನಂಗೆ ಅರ್ನಿಂಗ್ ಆಯಿತು. ಬಟ್ ಇದೇ ವಿಡಿಯೋದಲ್ಲಿ ನನಗೆಲ್ಲ ಹೇಳೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಇಟ್ಸ್ ಅ ವಾಸ್ಟ್ ನಾಲೆಜ್. ಆ್ಯಂಡ್ ಹೇಳ್ಕೊಂಡು ಹೋದರೆ ವಿಡಿಯೋ ಕೂಡ ಇನ್ನು ಡ್ರ್ಯಾಗ್ ಮಾಡಬೇಕಾಗತ್ತೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಡೋಂಟ್ ವರಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬಗ್ಗೆ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡೋ ಹಾಕ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಲೆಟ್ ಮಿ ನೋ ಯು ವಾಂಟ್ ಅ ವಿಡಿಯೋ ಆನ್ ದ್ಯಾಟ್ ಅಂತ. ಸೊ ನನ್ನ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದು January 8th, 2025. ಈ 3 ಕ್ಯಾಟಗರಿಯಿಂದ ನಾನು ಅರ್ನ್ ಮಾಡಿದ್ದು ಜನವರಿಯಲ್ಲಿ ₹0, ಬಿಕಾಸ್ ನಾನು ಇನ್ನೂ ನನ್ನ ಚಾನಲ್ನ ಅವಾಗ ಸ್ಟಾರ್ಟ್ ಮಾಡಿದ್ರಿಂದ ಐ ಡಿಡ್ ಇನ್ವೆಸ್ಟ್ ಇನ್ ಅ ಬೇಸಿಕ್ಸ್ ಲೈಕ್ ಮೈಕ್. ಈ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಹೋಗ್ಬಿಟ್ಟು ಬರ್ತಾರೆ, ನಾನು ಸುಮ್ಮನೆ ಬರ್ತಾ ಇರಲ್ಲ. ಬರ್ಬೇಕಾದ್ರೆ ಹಾಲ್ಗೆ ಅಂತ ಹೇಳಿ ಸ್ವಲ್ಪ ಪ್ರಾಡಕ್ಟ್ಸ್ ಆ್ಯಂಡ್ ಐ ಮೀನ್ ಕ್ಲೋತ್ಸು, ಆಕ್ಸೆಸರೀಸ್ ಎಲ್ಲ ತೊಗೊಂಡು ಬರ್ತಾ ಇದೆ. ಅದಕ್ಕೆ ನಾನು ಇನ್ವೆಸ್ಟ್ ಮಾಡ್ತಾ ಇದೆ. ಸೊ ಜನವರಿ ಇಸ್ ಆಲ್ ಅಬೌಟ್ ಇನ್ವೆಸ್ಟಿಂಗ್. ಅರ್ನಿಂಗ್ ಅಂತ ಏನೂ ಆಗಿರಲಿಲ್ಲ ಜನವರಿಯಲ್ಲಿ ನನಗೆ. ನೆಕ್ಸ್ಟ್ ಫೆಬ್ರವರಿಯಲ್ಲಂತೂ ನಾನು ಡೆಸ್ಪರೇಟ್ ಆಗೋಗಿದೆ. ಯಾವುದಾದ್ರೂ ವೇಸ್ ಇದೆಯಾ ಅರ್ನಿಂಗ್ ಮಾಡೋಕ್ಕೆ, ಅಥವಾ ನಾನೇನಾದರೂ ಮಿಸ್ ಔಟ್ ಮಾಡಿದ್ದೀನಿ ಅಂತ ಹೇಳಿ ಹುಡುಕ್ತಾ ಇದ್ದೆ. ಡೈಲಿ ಅದೇ ಕೆಲಸ, ಅರ್ನಿಂಗ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಹುಡುಕೋದೇ ನನ್ನ ಕೆಲಸ ಆಗಿತ್ತು. ಸೊ ಹುಡುಕ್ತಾ ಇರಬೇಕಾದ್ರೆ ನನಗೆ ಗೊತ್ತಾಗಿದ್ದು ವಿಶ್ ಲಿಂಕ್ ಕ್ರಿಯೇಟರ್ ಪ್ರೋಗ್ರಾಮ್ ಬಗ್ಗೆ. ನಂಗೆ ಅವಾಗ ಎಕ್ಸಾಕ್ಟಾಗಿ 500 ಸಬ್ಸ್ಕ್ರೈಬರ್ಸ್ ಇರಲಿಲ್ಲ, 478 ಅಥವಾ 480 ಸಬ್ಸ್ಕ್ರೈಬರ್ಸ್ ಇದ್ರು. ಸ್ವಲ್ಪ ಚಾನ್ಸ್ ತಗೊಂಡು ಸೈನ್ ಇನ್ ಮಾಡಿ ನೋಡೋಣ, ಅಟ್ಲೀಸ್ಟ್ 500 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಆಕ್ಸೆಪ್ಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಸೈನ್ ಇನ್ ಮಾಡಿದೆ. ಮ್ಯಾಜಿಕೋ ಗಾಡ್ಸ್ ಗ್ರೇಸೋ ಗೊತ್ತಿಲ್ಲ, ಆಕ್ಸೆಪ್ಟ್ ಆಗೋದೆ ತುಂಬ ಅಂದರೆ ತುಂಬಾ ಖುಷಿ ಆಗಿತ್ತು. ಆಲ್ರೆಡಿ ನಾನು ಅಷ್ಟರಲ್ಲಿ ಒಂದು 7 ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಸೊ ಏನು ಮಾಡಿದೆ ಅಂದರೆ, ನೀಟಾಗಿ ಹಳೆ ವೀಡಿಯೋಗೆಲ್ಲದೂ ಎಕ್ಸ್ಟರ್ನಲ್ ಲಿಂಕ್ಸ್ನ ಹಾಕಿದೆ. ಸೊ ಫೆಬ್ರವರಿಲಿ ನಂದು ಅರ್ನಿಂಗ್ ಸ್ಟಾರ್ಟ್ ಆಯಿತು. ಅದು ಎಷ್ಟು ಅಂದರೆ, ಆಡ್ಸನ್ಸಿಂದ ₹0, ಬ್ರ್ಯಾಂಡ್ ಡೀಲ್ಸಿಂದ ₹0, ಬಟ್ ಅಫಿಲಿಯೇಟ್ ಲಿಂಕಿಂದ ನನಗೆ ಅಮೌಂಟ್ ಬಂದಿದ್ದು ₹436. ಮೇ ಬಿ ನನಗೆ ಇವಾಗ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅಮೌಂಟ್ ತುಂಬಾ ಚಿಕ್ಕ ಅಮೌಂಟ್ ಅಂತ ನನಗೆ ಅನಿಸ್ಬೋದು. ಬಟ್ ಅವತ್ತು ದ್ಯಾಟ್ ವಾಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್ ಟು ಮೀ ಟು ಡೂ ಅ ಮೋರ್ ವೀಡಿಯೋಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಏನಂದರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ, ಬರೀ ಯೂಟ್ಯೂಬಿಗೆ ಕೊಡೋದೇ ಆಗಿತ್ತು, ಆ ಕಡೆಯಿಂದ ಏನೂ ಬರ್ತಾ ಇರಲಿಲ್ಲ. ಬಟ್ ಆ ₹436 ವಾಸ್ ಲೈಕ್
ಜಾಸ್ತಿ ವಿಡಿಯೋ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಬಂದ್ಬಿಟ್ಟಿದ್ದೆ ಅದರಿಂದ. ಆ್ಯಂಡ್ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಚ್. ಈ ಮಂತ್ ಸ್ವಲ್ಪ ಲಕ್ಕಿ ಮಂತ್ ಅಂತಲೇ ಹೇಳ್ಬೋದು, ಯಾಕಂದರೆ ಇದೇ ಮಂತಲ್ಲೇ ನನ್ನ ಚಾನಲ್ ಮಾನಿಟೈಸ್ ಆಗಿದ್ದು ಆ್ಯಂಡ್ ಒಂದು ವಿಡಿಯೋ ವೈರಲ್ ಹೋಗಿದ್ದು ಕೂಡ. ನನ್ನ ಬರ್ಡೇ ಮಂತ್ ಇದು, ಸ್ವಲ್ಪ ಜಾಸ್ತಿನೇ ಮೋಟಿವೇಟ್ ಆಗಿರ್ತೀನಿ ಈ ಮಂತಲ್ಲಿ. ನಂದು ಮಾರ್ಚ್ದು ಇನ್ಕಮ್ ಈ ಥರ ಇದೆ. ಆ್ಯಡ್ಸೆನ್ಸಿಂದ $0 ಬಿಕಾಸ್ $100 ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಬ್ರ್ಯಾಂಡ್ ಡೀಲ್ಸಿಂದ ಅಗೇನ್ 0, ಬಟ್ ಮೈ ವಿಶ್ ಲಿಂಕ್ ಡಿಡ್ ಅ ಗುಡ್ ಜಾಬ್. ಐ ಅರ್ನ್ಡ್ $3,780 ಆ್ಯಂಡ್ ಇದೆರಡು ಮಂತನೇ ನೀವು ಕಂಪೇರ್ ಮಾಡೋದು ನೋಡಿದ್ರೆ ಇಲ್ಲೇ ನಿಮ್ಗೆ ಎಕ್ಸಾಂಪಲ್ ಸಿಕ್ಬಿಡುತ್ತೆ. ಹಂಗಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂತಿಂದ ಫುಲ್ ಎಲ್ಲ ಇನ್ನೂ ಡಬಲ್ ತ್ರಿಬಲ್ ಅರ್ನ್ ಮಾಡ್ತೀನಿ ಅಂತ ನೀವು ಅನ್ಕೋಬೇಡಿ. ಬಿಕಾಸ್ ಅಫಿಲಿಯೇಷನ್ಸಲ್ಲಿ ಯಾವಾಗ್ಲೂ ಆ ಇನ್ಕಮ್ ನಮ್ಗೆ ಹೆಂಗಿರುತ್ತೆ ಅಂದರೆ ಅದರಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏಪ್ರಿಲ್. ಈ ಮಂತಲ್ಲಂತೂ ನಾನು ಫಿಕ್ಸ್ ಆಗಿಬಿಟ್ಟಿದೆ, ಹೇಗಾದರೂ ಮಾಡಿ $100 ತೊಗೋಬೇಕು, ಕಂಪ್ಲೀಟ್ ಮಾಡಬೇಕು. ಈ ಸತಿ ಯೂಟ್ಯೂಬಿಂದ ನಾನು ಫಸ್ಟ್ ಇನ್ಕಮ್ ತೊಗೋಬೇಕು ಅಂತೆಲ್ಲ ಅನ್ಕೊಂಡ್ಬಿಟ್ಟಿದೆ. ಬಟ್ ಫಾರ್ ಸಮ್ ರೀಸನ್ಸ್ ನಂಗೆ $100 ಬರಲಿಲ್ಲ, ಅದು ಮೇಗ್ ಪುಷ್ ಆಗೋಯ್ತು. ಸೊ ಏಪ್ರಿಲಲ್ಲಿ ನನ್ನ ಇನ್ಕಮ್ ಈ ಥರ ಇದೆ. ಆ್ಯಡ್ಸೆನ್ಸಿಂದ 0 ಆ್ಯಂಡ್ ಬ್ರ್ಯಾಂಡ್ ಡೀಲ್ಸಿಂದ ಸ್ಟಿಲ್ 0, ಬಟ್ ವಿಶ್ ಲಿಂಕಿಂದ ನಾನು ಮಾಡಿದ್ದು $1,440. ಎಸ್, ಆಗಲೇ ಹೇಳಿದಾಗೆ ಅಫಿಲಿಯೇಟಿಂಗ್ ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಒಂದು ದಿವಸ ಜಾಸ್ತಿ ಬರ್ಬೋದು, ಇನ್ನೊಂದು ಮಂತಲ್ಲಿ ಕಮ್ಮಿ ಬರ್ಬೋದು, ಆ್ಯಂಡ್ ಇನ್ನೊಂದು ಮಂತಲ್ಲಿ ದುಡ್ಡು ಬರ್ದೇನೂ ಇರ್ಬೋದು. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಮೇ. ಈ ಮಂತಲ್ಲಿ ನಾನು $100 ಕಂಪ್ಲೀಟ್ ಮಾಡಿದೆ. ದಿಸ್ ವಾಸ್ ದ ಮಂತ್ ಐ ರಿಸೀವ್ಡ್ ಮೈ ಫಸ್ಟ್ ಪೇಮೆಂಟ್. ಎಷ್ಟು ಖುಷಿ ಆಯಿತು ಅಂದರೆ ಐ ಕ್ಯಾನ್ ನಾಟ್ ಇವನ್ ಎಕ್ಸ್ಪ್ರೆಸ್. ಓಕೆ, ಆ್ಯಡ್ಸೆನ್ಸಿಂದ $100, ಬ್ರ್ಯಾಂಡ್ ಡೀಲ್ಸ್ 0, ಬ್ರ್ಯಾಂಡ್ಸ್ ಆ್ಯಂಡ್ ವಿಶ್ ಲಿಂಕಿಂದ $500. ಮತ್ತೆ ನಂದು ಗ್ರಾಫ್ ಈ ಥರ ಹೋಗಿ ಹೊಟ್ಟೋಗಿದೆ. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಜೂನ್, ದ ವರ್ಸ್ಟ್ ಅರ್ನಿಂಗ್ ಮಂತ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಗೇನ್ ಆ್ಯಡ್ಸೆನ್ಸ್ $100 ನನಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ಆ್ಯಡ್ಸೆನ್ಸಿಂದ 0, ಬ್ರ್ಯಾಂಡ್ ಡೀಲ್ಸ್ ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಸುಮ್ಮನೆ 0 ಅಂತ ಹೇಳ್ಕೊಂಡು ಹೋಗಿ 0, ವಿಶ್ ಲಿಂಕ್ $330. ಫಸ್ಟ್ ಗ್ರಾಫ್ ಈ ಥರ ಹೋಯ್ತು, ಆಮೇಲೆ ಫುಲ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಜುಲೈ. ಈ ಮಂತ್ ಒಂದು ಸ್ವಲ್ಪ ಓಕೆ ಇಶ್ ಆಗಿತ್ತು, ಬಿಕಾಸ್ ನಾನು $100 ಕೂಡ ಕಂಪ್ಲೀಟ್ ಮಾಡಿದೆ. ಸೊ ನನ್ನ ಅರ್ನಿಂಗ್ಸ್ ಈ ಥರ ಇದೆ. ಆ್ಯಡ್ಸೆನ್ಸಿಂದ $100 ಕಂಪ್ಲೀಟ್ ಮಾಡಿದೆ ಆ ಅಮೌಂಟು. ಆ್ಯಂಡ್ ಬ್ರ್ಯಾಂಡ್ ಡೀಲ್ಸ್ ಇಷ್ಟು ದಿವಸ ಆದಮೇಲೆ, ಆಲ್ಮೋಸ್ಟ್ 6 months ಆದಮೇಲೆ ಸ್ವಲ್ಪ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು 2 ಬ್ರ್ಯಾಂಡ್ ಡೀಲ್ನ ಮಾಡಿದ್ದೆ. ಆ್ಯಂಡ್ ಬ್ರ್ಯಾಂಡ್ ಡೀಲ್ಸಿಂದ ಏನು ಅರ್ನ್ ಮಾಡಿರಲಿಲ್ಲ, ಅಗೇನ್ ಅದು 0ನೇ. ಬಟ್ 2 ಬಾಟರ್ ಕೊಲಾಬ್ಸ್ನ ಮಾಡಿದೆ, ಅದರಿಂದ ನಂಗೆ ಒಂದು 3-4 ಪ್ರಾಡಕ್ಟ್ಸ್ ನನಗೆ ಸಿಕ್ಕಿತ್ತು. ವಿಶ್ ಲಿಂಕಿಂದ ನಾನು ಅರ್ನ್ ಮಾಡಿದ್ದು $653. ಫೈನಲಿ ಗ್ರಾಫ್ ಸ್ವಲ್ಪ ಮೇಲೆ ಹೋಗ್ತಾ ಇದೆ. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಆಗಸ್ಟ್. ಮೇ ಬಿ ನಾನು ಈ ಮಂತಲ್ಲಿ ತುಂಬಾ ಲೇಸಿ ಬಿದ್ದುಬಿಟ್ಟೆ ಅನ್ಸುತ್ತೆ, ಬಿಕಾಸ್ ವೀಡಿಯೋಸ್ ನಾನು ಅಷ್ಟು ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅಪ್ಲೋಡ್ ಮಾಡಲಿಲ್ಲ. ಸೊ $100 ನಂಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ಆ್ಯಡ್ಸೆನ್ಸಿಂದ 0, ಬ್ರ್ಯಾಂಡ್ ಸೋ ಸ್ಯಾಡ್ ಅಗೇನ್ 0, ವಿಶ್ ಲಿಂಕಿಂದ $890 ಅರ್ನ್ ಮಾಡಿದೆ. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಸೆಪ್ಟೆಂಬರ್ ಮಂತ್ ವಾಸ್ ಆ್ಯಕ್ಚುಲಿ ಗುಡ್, ಬಿಕಾಸ್ ನನಗೆ ಫಸ್ಟ್ ಪೇಯ್ಡ್ ಬ್ರ್ಯಾಂಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿ ಸೆಪ್ಟೆಂಬರಲ್ಲೇ 2 ಪೇಯ್ಡ್ ಬ್ರ್ಯಾಂಡ್ಸ್ ಬಂದಿತ್ತು. ಅದಕ್ಕೆ ನನಗೆ ಪೇಮೆಂಟ್ ಸಿಕ್ಕಿದ್ದು $2,000. ಸೊ ಅಷ್ಟೇ ಅಲ್ಲದೆ ನಾನು $100 ಕೂಡ ಕಂಪ್ಲೀಟ್ ಮಾಡಿದೆ ಯೂಟ್ಯೂಬ್ ಕಡೆಯಿಂದ. ಸೊ ಆ್ಯಡ್ಸೆನ್ಸಿಂದ $100, ಪೇಯ್ಡ್ ಕೊಲಾಬ್ಸ್. ಫೈನಲಿ ಬ್ರ್ಯಾಂಡ್ಸ್ ಎಲ್ಲ ಅದನ್ನು ನನ್ನ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು ಅಂತ ಅನ್ಸುತ್ತೆ. ಸೊ ಬ್ರ್ಯಾಂಡ್ ಕೊಲಾಬಿಂದ ನಾನು ಅರ್ನ್ ಮಾಡಿದ್ದು $2,000. ವಿಶ್ ಲಿಂಕಿಂದ ನಾನು ಅರ್ನ್ ಮಾಡಿದ್ದು $6,220. ಗ್ರಾಫ್. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಅಕ್ಟೋಬರ್, ಮೈ ಫೇವ್ರೆಟ್ ಮಂತ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ 3 ಕ್ಯಾಟಗರಿಯಿಂದನೂ ಅರ್ನ್ ಮಾಡಿದ್ದೆ. ದ ಹೈಯೆಸ್ಟ್ ಅರ್ನಿಂಗ್ ಮಂತ್ ಅಂತಲೇ ಹೇಳ್ಬೋದು, ಬಿಕಾಸ್ ಆ್ಯಡ್ಸೆನ್ಸಿಂದನೂ ನಾನು $100 ಕಂಪ್ಲೀಟ್ ಮಾಡಿದ್ದೆ. ಆ್ಯಂಡ್ ಬ್ರ್ಯಾಂಡ್ ಕೊಲಾಬ್ ನಾನು 3 ಪೇಯ್ಡ್ ಬ್ರ್ಯಾಂಡ್ ಕೊಲಾಬ್ಸ್ನ ಮಾಡಿದ್ದೆ. ಅದರಿಂದ ನಾನು ಅರ್ನ್ ಮಾಡಿದ್ದು $10,000. ಆ್ಯಂಡ್ ಅದಾದಮೇಲಂತೂ ನನಗೆ ಯಾವ ಬ್ರ್ಯಾಂಡು ಬಂದು ಪಿಚ್ಚೇ ಮಾಡಿಲ್ಲ ಲಾಂಗ್ ಫಾರ್ಮ್ ವೀಡಿಯೋಸ್ಗೆ. ನಾನು ಮೋಸ್ಟ್ಲಿ ಲಾಂಗ್ ಫಾರ್ಮ್ ವೀಡಿಯೋಸ್ಗೆ ಯಾವುದಕ್ಕೂ ಬ್ರ್ಯಾಂಡ್ ಡೀಲ್ಸ್ ಬರೋಲ್ಲ. ಅದೇ 3 ಲಾಸ್ಟ್ ಬ್ರ್ಯಾಂಡ್ ಡೀಲ್ಸ್ ನನಗೆ ಬಂದಿದ್ದು. ಯಾವುದಾದ್ರೂ ಬ್ರ್ಯಾಂಡ್ ನೋಡ್ತಾ ಇದ್ದರೆ ಐ ಆಮ್ ಓಪನ್ ಫಾರ್ ಲಾಂಗ್ ಇಂಟಿಗ್ರೇಟೆಡ್ ಬ್ರ್ಯಾಂಡ್ ಶೂಟ್ನ ನಾನು ಮಾಡ್ಕೊಡ್ತೀನಿ, ಬಟ್ ಪ್ರಾಡಕ್ಟ್ ನಂಗೆ ಇಷ್ಟ ಆಗಬೇಕು. ವಿಶ್ ಲಿಂಕಿಂದ ನಾನು ಅರ್ನ್ ಮಾಡಿದ್ದು $2,980. ನಾನಿವಾಗ ಏನು ಅಮೌಂಟ್ನ ಬ್ರೇಕ್ ಡೌನ್ ಮಾಡಿದ್ದೀನೋ ಅದೆಲ್ಲ ಅಮೌಂಟ್ ಸೇರಿಸಿದ್ರೆ ಎಷ್ಟು ಅಮೌಂಟ್ ಬರೋದು, ಅದಕ್ಕಿಂತ ಜಾಸ್ತಿ ಅಂತೂ ನಾವೆಲ್ಲರೂ ಸ್ಯಾಲ್ರಿ ತೊಗೊತಾನೆ ಇದ್ದೀರಿ. ಬಟ್
ಇಷ್ಟ ಖುಷಿಯಾಗಿದೆಯಾ ಅಂತ ಕೇಳಿದ್ರೆ, ಬಿಕಾಸ್ ನಾವೇನೋ ಒಂದು ಸೈಡ್ ಹಸಲಾಗಿ ಏನೋ ಒಂದು ಕಷ್ಟಪಡ್ತಾ ಇದ್ದೀರಿ ಅಂದರೆ ಅದರಿಂದ ನಮಗೇನಾದರೂ ಎಕ್ಸ್ಟ್ರಾ ಅರ್ನಿಂಗ್ ಬೋನಸ್ ಥರ ಸಿಕ್ಕರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಐ ವಾಸ್ ಸೋ ಹ್ಯಾಪಿ. ಅಕ್ಟೋಬರಲ್ಲಂತೂ ಐ ವಾಸ್ ಫೀಲಿಂಗ್ ರಿಚ್. ಗುಡ್ ಮಂತ್ ಆದಮೇಲೆ ಬ್ಯಾಡ್ ಮಂತ್ ಬರಲೇಬೇಕಲ್ವಾ. ಇಟ್ ವಾಸ್ ಅ ನವಂಬರ್ ಮಂತ್. ತುಂಬ ಜಾಸ್ತಿ ಖುಷಿ ಪಟ್ಬಿಟ್ಟಿದ್ದೆ ಅಂತ ಅನಿಸುತ್ತೆ. ಸೊ ನವಂಬರ್ ಮಂತಲ್ಲಿ $100 ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಆ್ಯಡ್ಸೆನ್ಸಿಂದ 0, ಬ್ರ್ಯಾಂಡ್ ಡೀಲ್ಸ್ 0. ನಂಗೆ ಯಾವಾಗಲೂ ಕೈ ಹಿಡಿಯೋದು ವಿಶ್ಲಿಂಕ್ಗೆ. ಸೊ ಐ ಅರ್ನ್ $2,380. ನವಂಬರ್ ಮಂತ್ದು ಅರ್ನಿಂಗ್ ನೋಡಿದ್ಮೇಲೆ ಐ ವಾಸ್ ಲೈಕ್ ದಿಸ್, ಬಿಕಾಸ್ ಅಕ್ಟೋಬರ್ ಮಂತ್ನ ಸ್ವಲ್ಪ ಜಾಸ್ತಿ ಹೈಪ್ ಮಾಡಿಬಿಟ್ಟೆ ಅನಿಸುತ್ತೆ, ಅದಕ್ಕೆ ಇರಬೇಕು. ಲಾಸ್ಟ್ ಮಂತ್ ಆಫ್ ದ ಇಯರ್, ದಟ್ ಈಸ್ ಡಿಸೆಂಬರ್. ಸೊ ಈ ಮಂತು ಏನು ಜಾಸ್ತಿನೂ ಮಾಡಿಲ್ಲ, ತುಂಬ ಕಮ್ಮಿ ಕೂಡ ನಾನು ಮಾಡಲಿಲ್ಲ. ಒಂಥರ ಫಿನಿಶಿಂಗ್ ಟಚ್ ಆಗಿ $100 ಅಂತೂ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಆ್ಯಡ್ಸೆನ್ಸಿಂದ ನಾನು ಅರ್ನ್ ಮಾಡಿದ್ದು $100. ಬ್ರ್ಯಾಂಡ್ ಡೀಲ್ಸ್ ಮತ್ತೆ ಎಲ್ಲೋದ್ರೂ ಗೊತ್ತಿಲ್ಲ, ಒಂದೇ ಒಂದು ಬಾಟರ್ ಕೊಲಾಬ್ ಥರ ಸಿಕ್ಕಿತ್ತು, ಅದನ್ನ ನಾನು ಮಾಡಿದೆ. ಅದಕ್ಕೆ ಒಂದೇ ಒಂದು ಪ್ರಾಡಕ್ಟ್ ಸಿಕ್ಕಿತ್ತು ಅಷ್ಟೇ. ಅಗೇನ್ ಇಟ್ ಈಸ್ 0. ಲಾಸ್ಟ್ ವಿಶ್ಲಿಂಕ್ ಅಂತೂ ಯಾವತ್ತೂ ಮೋಸ ಮಾಡಲ್ಲ ಪಾಪ, ಏನೋ ಒಂದಾದರೂ ಕೊಡ್ತಾ ಇರುತ್ತೆ. ಸೊ $2,190 ಅರ್ನ್ ಮಾಡಿದೆ. ಓಕೆ ಗಾಯ್ಸ್, ನಾನು ಕ್ಯಾಲ್ಕುಲೇಟ್ ಅಂತೂ ಮಾಡ್ತಾ ಇಲ್ಲ. ಯು ಆರ್ ಫ್ರೀ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗಾಯ್ಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.